ಭಾರತೀಯ ರಕ್ಷಣಾ ದಿಗ್ಗಜ DRDO ಮತ್ತು ಟಾಟಾ ಸಂಸ್ಥೆ ಸೇರಿಕೊಂಡು ಒಂದು ಡಿಜಿಟಲ್ ಬಾಂಬ್ ಅನ್ನ ಕಂಡು ಹಿಡಿದಿವೆ. ಅದೇ ಕ್ವಾಂಟಮ್ ಕಂಪ್ಯೂಟಿಂಗ್. ಇದು ಕೇಳಲು ಒಂದು ಕಂಪ್ಯೂಟರ್ ಹೆಸರಂತೆ ಇರಬಹುದು, ಆದ್ರೆ ಇದರ ಶಕ್ತಿಯ ಮುಂದೆ ಅಣುಬಾಂಬ್ಗಳು ಸಹ ಕೆಲಸ ಮಾಡೋದು. ನಿಜವಾಗಿ ಟಾಟಾ ಮತ್ತು DRDO ಕೂಡಿ ಏನನ್ನ ಮಾಡಿದ್ದಾರೆ? ಚೀನಾ ಈ ಸುದ್ದಿ ಕೇಳಿ ಯಾಕೆ ನಡುತ್ತಾ ಇದೆ? ಇಂದಿನ ಈ ವಿಡಿಯೋದಲ್ಲಿ ಪ್ರತಿ ಭಾರತೀಯನು ಹೆಮ್ಮೆ ಪಡುವಂತಹ ಈ ರಹಸ್ಯ ಯುದ್ಧದ ಬಗ್ಗೆ ಪೂರ್ತಿ ವಿವರಗಳನ್ನ ತಿಳಿಯೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ಕಾಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಸ್ನೇಹಿತರೆ, ಇದನ್ನ ತುಂಬಾನೇ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಮನೆಯಲ್ಲಿರುವ ಲ್ಯಾಪ್ಟಾಪ್ಗಳು ಅಥವಾ ಸ್ಮಾರ್ಟ್ ಫೋನ್ಗಳು ಬಿಟ್ಸ್ ಮೇಲೆ ಕೆಲಸ ಮಾಡ್ತವೆ ಹಾಗೂ 0 ಮತ್ತು 1 ಆಧಾರದ ಮೇಲೆ ಕೆಲಸ ಮಾಡ್ತವೆ. ಆದ್ರೆ ಕ್ವಾಂಟಮ್ ಕಂಪ್ಯೂಟರ್ ಕ್ಯೂಬಿಟ್ ಗಳ ಮೇಲೆ ಕೆಲಸ ಮಾಡುತ್ತೆ. ವೇಗದ ಬಗ್ಗೆ ನೋಡಿದ್ರೆ ಒಂದು ಸಾಮಾನ್ಯ ಸೂಪರ್ ಕಂಪ್ಯೂಟರ್ 10,000 ವರ್ಷಗಳನ್ನ ತೆಗೆದುಕೊಳ್ಳುವ ಲೆಕ್ಕವನ್ನ ಕ್ವಾಂಟಮ್ ಕಂಪ್ಯೂಟರ್ ಕೇವಲ 200 ಸೆಕೆಂಡ್ಗಳಲ್ಲಿ ಮುಗಿಸುತ್ತೆ. ಇನ್ನು ಜ್ಞಾನದ ವಿಷಯಕ್ಕೆ ಬಂದ್ರೆ ಇದು ಒಂದೇ ಸಮಯದಲ್ಲಿ ಕೋಟ್ಯಾಂತರ ರೂಟ್ ಗಳನ್ನ ಹುಡುಕಬಲ್ಲದು. ಉದಾಹರಣೆಗೆ, ನೀವು ಒಂದು ಒಗಟನ್ನ ಬಿಚ್ಚಬೇಕಾದ್ರೆ ಸಾಮಾನ್ಯ ಕಂಪ್ಯೂಟರ್ ಒಂದೊಂದೇ ದಾರಿಯನ್ನ ಪರೀಕ್ಷಿಸುತ್ತಾ ಬರುತ್ತೆ. ಆದ್ರೆ ಕ್ವಾಂಟಮ್ ಕಂಪ್ಯೂಟರ್ ಒಂದೇ ಸಾರಿ ಎಲ್ಲಾ ದಾರಿಗಳಲ್ಲೂ ಪ್ರಯಾಣಿಸಿ ಸೆಕೆಂಡ್ಗಳಲ್ಲಿ ಹೊರಬರುತ್ತೆ. ಇದನ್ನ ಅಗ್ರ ರಾಜ್ಯಗಳು ಭವಿಷ್ಯದ ದೇವರು ಎಂದು ಕರೀತಾರೆ. ಯಾಕಂದ್ರೆ ಯಾರ ಬಳಿ ಈ ಕಂಪ್ಯೂಟರ್ ಇರುತ್ತೋ ಅವರು ಪ್ರಪಂಚದ ಯಾವುದೇ ದೇಶದ ಸುರಕ್ಷತೆಯನ್ನ ಸುಲಭವಾಗಿ ಹೊಡೆಯಬಹುದು. ಕ್ವಾಂಟಮ್ ಕಂಪ್ಯೂಟರ್ ಭಾರತೀಯ ಸೇನೆಯ ಕೈಗೆ ಸೇರಿದ್ರೆ ಏನಾಗುತ್ತೆ ಅಂತ ಗೊತ್ತಿದೆಯಾ? ಇಲ್ಲಿ 3 ಪ್ರಧಾನ ಕ್ಷೇತ್ರಗಳಿವೆ. ನಂಬರ್ 1, ಡಿಕ್ರಿಪ್ಷನ್. ಇಂದಿನ ಪ್ರಪಂಚದ ಎಲ್ಲಾ ದೇಶಗಳು ತಮ್ಮ ಸೈನಿಕ ಸಂದೇಶಗಳನ್ನ ಸೀಕ್ರೆಟ್ ಕೋಡ್ಗಳಲ್ಲಿ ಕಳಿಸುತ್ತವೆ. ಒಂದು ವೇಳೆ ಯುದ್ಧ ಬಂದ್ರೆ ಪಾಕಿಸ್ತಾನ ಅಥವಾ ಚೀನಾ ತಮ್ಮ ಅಣು ಆಯುಧಗಳನ್ನ ಎಲ್ಲಿಂದ ಲಾಂಚ್ ಮಾಡ್ತವೆ, ಅವರ ಪ್ಲಾನ್ ಏನು ಎಂಬುದು ನಮ್ಗೆ ಗೊತ್ತಿರೋದಿಲ್ಲ. ಆದ್ರೆ ನಮ್ಮ ಕ್ವಾಂಟಮ್ ಕಂಪ್ಯೂಟರ್ ಶತ್ರುವಿನ ಅತ್ಯಂತ ಕಠಿಣ ಪಾಸ್ವರ್ಡ್ ಮತ್ತು ಎನ್ಕ್ರಿಪ್ಟೆಡ್ ಡೇಟಾವನ್ನ ಕೆಲವೇ ನಿಮಿಷಗಳಲ್ಲಿ ಒಡೆದು ಹಾಕುತ್ತೆ. ಅಂದ್ರೆ ಶತ್ರು ಟ್ರಿಗರ್ ಒತ್ತುವ ಮೊದಲೇ ಅವರ ಪ್ಲಾನ್ ನಮ್ಮ ಟೇಬಲ್ ಮೇಲೆ ಇರುತ್ತೆ. ನಂಬರ್ 2, ಅನ್ಹ್ಯಾಕಬಲ್ ನೆಟ್ವರ್ಕ್ಗಳು. ಮತ್ತೊಂದು ಬದಿಯಲ್ಲಿ ಭಾರತ ತನ್ನ ಸೈನಿಕ ಸಂದೇಶಗಳಿಗಾಗಿ ಕ್ವಾಂಟಮ್ ಕೆ ಡಿಸ್ಟ್ರಿಬ್ಯೂಷನ್ ಅಂದ್ರೆ QKD ಅನ್ನ ಬಳಸುತ್ತೆ. ಇದರಿಂದ ನಮ್ಮ ಸಂದೇಶಗಳನ್ನ ಪ್ರಪಂಚದ ಯಾವುದೇ ಹ್ಯಾಕರ್ಗೂ ಹ್ಯಾಕ್ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಯಾರಾದ್ರೂ ಪ್ರಯತ್ನಿಸಿದ್ರೆ ಆ ಸಂದೇಶ ತನ್ನಷ್ಟಕ್ಕೆ ತಾನೇ ಬದಲಾಗಿ ಹೋಗುತ್ತೆ. ನಂಬರ್ 3, ಅಣು ಮತ್ತು ಕ್ಷಿಪಣಿ ಪರೀಕ್ಷೆಗಳು. ಹಿಂದೆ ಅಣು ಪರೀಕ್ಷೆ ಮಾಡಬೇಕು ಅಂದ್ರೆ ಪೋಖ್ರಾನ್ಗೆ ಹೋಗ್ಬೇಕಾಗಿತ್ತು. ಆದ್ರೆ ಕ್ವಾಂಟಮ್ ಕಂಪ್ಯೂಟರ್ ಸಹಾಯದಿಂದ DRDO ತನ್ನ ಲ್ಯಾಬ್ ಅಲ್ಲೇ ಕೂತು ಲಕ್ಷಾಂತರ ಅಣು ವಿಸ್ಫೋಟಗಳ ಸಿಮ್ಯುಲೇಷನ್ ಮಾಡಬಹುದು. ಒಂದು ಕ್ಷಿಪಣಿಯನ್ನು ಲಾಂಚ್ ಮಾಡದೆ ಆ ಕ್ಷಿಪಣಿ ಎಷ್ಟು ದೂರ ಹೋಗುತ್ತದೆ, ಎಷ್ಟು ವಿನಾಶ ಮಾಡುತ್ತದೆ ಎಂದು 100% ನಿಖರತೆಯೊಂದಿಗೆ ಹೇಳಬಹುದು. ಇದು ನಮ್ಮ ಮೇಕ್ ಇನ್ ಇಂಡಿಯಾ ರಕ್ಷಣಾ ಕ್ಷೇತ್ರಕ್ಕೆ ರಾಕೆಟ್ ವೇಗವನ್ನು ನೀಡುತ್ತೆ. ನೆಕ್ಸ್ಟ್, ಡಿಜಿಟಲ್ ಐರನ್ ಡೋಮ್. ಸ್ನೇಹಿತರೆ, ಚೀನಾ ತನ್ನ ಹ್ಯಾಕರ್ಗಳ ಮೂಲಕ ನಮ್ಮ ಪವರ್ ಗ್ರಿಡ್ಗಳು, ಬ್ಯಾಂಕಿಂಗ್ ವ್ಯವಸ್ಥೆಗಳ ಮೇಲೆ ನಿರಂತರ ದಾಳಿ ಮಾಡ್ತಿದೆ. ಆದ್ರೆ ಭಾರತ ನಿರ್ಮಿಸ್ತಾ ಇರುವ ಈ ಕ್ವಾಂಟಮ್ ತಂತ್ರಜ್ಞಾನ ಒಂದು ಡಿಜಿಟಲ್ ಐರನ್ ಡೋಮ್ ರೀತಿ ಕೆಲಸ ಮಾಡುತ್ತೆ. ಇದು ಯಾವುದೇ ವೈರಸ್ ಅನ್ನಾದ್ರೂ ಅಥವಾ ಮಾಲ್ವೇರ್ ಅನ್ನಾದ್ರೂ ನಮ್ಮ ಸಿಸ್ಟಮ್ಗೆ ಬರುವ ಮೊದಲೇ ಅದನ್ನ ಗುರುತಿಸಿ ತೊಡೆದು ಹಾಕುತ್ತೆ. ಚೀನಾದ ಜನರಲ್ ಗಳಿಗೆ ಈಗ ಅರ್ಥವಾಯ್ತು, ಭಾರತದೊಂದಿಗೆ ಡಿಜಿಟಲ್ ಯುದ್ಧ ಮಾಡುವುದು ಆತ್ಮಹತ್ಯೆಗೆ ಸಮಾನ ಎಂದು. ಇಲ್ಲಿ ನಾವು ಇತಿಹಾಸವನ್ನ ಒಮ್ಮೆ ನೆನಪಿಸಿಕೊಳ್ಬೇಕು. ಭಾರತದಲ್ಲಿ ವಿಜ್ಞಾನ ಶಾಸ್ತ್ರಕ್ಕೆ ಬುನಾದಿ ಹಾಕಿದ್ದು ಟಾಟಾ ಕುಟುಂಬ. 1945ರಲ್ಲಿ ಹೋಮಿ ಜಹಂಗೀರ್ ಬಾಬಾ ಅವರ ವಿನಂತಿಯ ಮೇರೆಗೆ JRD ಟಾಟಾ TIFR ಅನ್ನ ಸ್ಥಾಪಿಸಿದ್ರು. ಇಂದು ಅದೇ TIFR ಮತ್ತು DRDO ಕೂಡಿ ಈ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ಅಭಿವೃದ್ಧಿ ಪಡಿಸ್ತಾ ಇವೆ. ಇದು ಕೇವಲ ತಂತ್ರಜ್ಞಾನವಲ್ಲ, ಇದು ಭಾರತದ ವ್ಯೂಹಾತ್ಮಕ ಸ್ವಾವಲಂಬನೆ. ಒಂದು ಕಾಲದಲ್ಲಿ ನಾವು ಕಂಪ್ಯೂಟರ್ ಚಿಪ್ಗಳಿಗಾಗಿ ಅಮೆರಿಕದ ಕಡೆಗೆ ನೋಡ್ತಾ ಇದ್ವಿ. ಆದ್ರೆ 1998ರ ಪೋಖ್ರಾನ್ನ ಪರೀಕ್ಷೆಗಳ ನಂತರ ಅಮೆರಿಕ ನಮ್ಗೆ ಸೂಪರ್ ಕಂಪ್ಯೂಟರ್ ತಂತ್ರಜ್ಞಾನವನ್ನ ನಿರಾಕರಿಸಿತು. ಆ ದಿನ ಭಾರತ ಸ್ವಂತವಾಗಿ ಪವರ್ ಸೂಪರ್ ಕಂಪ್ಯೂಟರ್ ಅನ್ನ ತಯಾರಿಸಿತು. ಈಗ ಮತ್ತೆ ಅದೇ ಇತಿಹಾಸ ಪುನರಾವರ್ತನೆ ಆಗ್ತಿದೆ. ಅಮೆರಿಕ ಹಾಗೂ ಚೀನಾ ನಮಗೆ ನೀಡಿದ ತಂತ್ರಜ್ಞಾನವನ್ನ ಟಾಟಾ ಮತ್ತು DRDO ಕೂಡಿ ಸ್ವದೇಶಿ ವಿಧಾನದಲ್ಲಿ ನಿರ್ಮಿಸುತ್ತಿದ್ದಾರೆ. ಪ್ರಧಾನಿ ಮೋದಿ 2021ರಲ್ಲೇ ಭವಿಷ್ಯದ ಯುದ್ಧ ಡೇಟಾದೊಂದಿಗೆ ನಡೆಯುತ್ತದೆ ಎಂದು ಗುರುತಿಸಿದ್ರು. ಕೇಂದ್ರ ಸರ್ಕಾರ 2021ರ ಬಜೆಟ್ ಅಲ್ಲಿ 8,000 ಕೋಟಿ ರೂಪಾಯಿಗಳನ್ನ ಈ ಕ್ವಾಂಟಮ್ ತಂತ್ರಜ್ಞಾನಕ್ಕಾಗಿ ಮೀಸಲಿಟ್ಟಿತು. ಮಧ್ಯಪ್ರದೇಶದ ಮೌಲಾಬ್ನಲ್ಲಿ ಭಾರತೀಯ ಸೇನೆ ಈಗಾಗಲೇ ವಿಶೇಷ ಕ್ವಾಂಟಮ್ ಮತ್ತು AI ತಂತ್ರಜ್ಞಾನವನ್ನು ಸ್ಥಾಪಿಸಿದೆ. ಇದರಿಂದ ಭಾರತ ಈಗ ಕೇವಲ ಆಯುಧಗಳನ್ನ ಖರೀದಿಸುವುದು ಮಾತ್ರವಲ್ಲ, ಪ್ರಪಂಚಕ್ಕೆ ತಂತ್ರಜ್ಞಾನ ನೀಡುವ ದೇಶವಾಗಿ ಮಾರ್ಪಟ್ಟಿದೆ. ಕ್ವಾಂಟಮ್ ಕಂಪ್ಯೂಟರ್ ಕೇವಲ ಸೈನ್ಯಕ್ಕಾಗಿ ಮಾತ್ರವಲ್ಲ, ನಮಗಾಗಿಯೂ ಕೂಡ. ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ಯಾನ್ಸರ್ ರೀತಿಯ ಭಯಾನಕ ರೋಗಗಳಿಗೆ ಹೊಸ ಔಷಧಗಳನ್ನ ಕೆಲವೇ ದಿನಗಳಲ್ಲಿ ಇದರ ಮೂಲಕ ಕಂಡು ಹಿಡಿಯಬಹುದು. ಡ್ರಗ್ ಡಿಸ್ಕವರಿಯಲ್ಲಿ ಇದು ಕ್ರಾಂತಿ. ಕೃಷಿಯಲ್ಲಿ ಹವಾಮಾನ ಬದಲಾವಣೆಗಳನ್ನ ತಿಂಗಳ ಮುಂಚಿತವಾಗಿ ನಿಖರವಾಗಿ ಅಂದಾಜು ಮಾಡಿ ರೈತರಿಗೆ ಮಾಹಿತಿ ನೀಡಬಹುದು.
ಆರ್ಥಿಕ ವ್ಯವಸ್ಥೆಯಲ್ಲಿ ಬ್ಯಾಂಕಿಂಗ್ ವಹಿವಾಟು ಅತ್ಯಂತ ಸುರಕ್ಷಿತವಾಗುತ್ತೆ. ಚೀನಾ ಈಗಾಗಲೇ ಕ್ವಾಂಟಮ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಮಿಸೈಲ್ಸ್ ಅನ್ನ ಲಾಂಚ್ ಮಾಡಿದೆ. ಆದರೆ ಭಾರತ ಭೂಮಿಯ ಮೇಲೆ ಇಷ್ಟು ಶಕ್ತಿಶಾಲಿ ಕಂಪ್ಯೂಟರ್ ತಯಾರಿಸುವುದು ಚೀನಾದ ಆಧಿಪತ್ಯಕ್ಕೆ ತಡೆಯಾಗುತ್ತಿದೆ. ಅಮೆರಿಕ ತನ್ನ ಕ್ವಾಂಟಮ್ ತಂತ್ರಜ್ಞಾನವನ್ನ ಭಾರತಕ್ಕೆ ನೀಡಲು ಎಷ್ಟೋ ಷರತ್ತುಗಳನ್ನ ಹಾಕುತ್ತದೆ. ಆದ್ರೆ ಟಾಟಾ DRDO ಜೋಡಿಯಿಂದ ನಾವು ಯಾರಿಗೂ ತಲೆಬಾಗುವ ಅಗತ್ಯವಿಲ್ಲ. 21ನೇ ಶತಮಾನದಲ್ಲಿ ಅಧಿಕಾರ ಅಂದ್ರೆ ಯಾರ ಬಳಿ ಅತ್ಯಂತ ವೇಗವಾದ ಮಾಹಿತಿ ಇರುತ್ತೋ ಅವರದ್ದೇ ಅಧಿಕಾರ. ಭಾರತ ಈಗ ಕೇವಲ ಮಾರುಕಟ್ಟೆಯಲ್ಲ, ತಯಾರಿ ಕೇಂದ್ರವಾಗಿದೆ. ಗೂಗಲ್, IBM ರೀತಿಯ ಸಂಸ್ಥೆಗಳು ಮಾತ್ರ ಇದ್ದ ಈ ಕ್ಷೇತ್ರದಲ್ಲಿ ಭಾರತ ಹೆಜ್ಜೆ ಇಡುವುದು ಅಂದ್ರೆ ನಾವು ಗ್ಲೋಬಲ್ ಸೂಪರ್ ಪವರ್ ರೇಸ್ ಅಲ್ಲಿ ಅಮೆರಿಕದ ಪಕ್ಕದಲ್ಲಿ ನಿಂತಿದ್ದೇವೆ ಎಂದರ್ಥ. ಟಾಟಾ ರೀತಿಯ ಖಾಸಗಿ ಸಂಸ್ಥೆಗಳು ಮತ್ತು DRDO ರೀತಿಯ ಸರ್ಕಾರಿ ಸಂಸ್ಥೆಗಳು ಕೂಡಿದ್ರೆ ಅದ್ಭುತಗಳು ಜರುಗುತ್ತವೆ ಎಂದು ಈ ಪ್ರಾಜೆಕ್ಟ್ ಅನ್ನೋದು ಸಾಬೀತುಪಡಿಸ್ತಾ ಇದೆ. ಮುಂದಿನ 10 ವರ್ಷಗಳಲ್ಲಿ ಭಾರತದ ರಕ್ಷಣಾ ರಫ್ತು ಲಕ್ಷಾಂತರ ಕೋಟಿಗಳಿಗೆ ತಲುಪುತ್ತದೆ. ನಮ್ಮ ತೇಜಸ್ ವಿಮಾನಗಳು, ಬ್ರಹ್ಮೋಸ್ ಕ್ಷಿಪಣಿಗಳು ಈ ಕ್ವಾಂಟಮ್ ಮೇಧಸ್ನೊಂದಿಗೆ ಕೆಲಸ ಮಾಡಿದ್ರೆ ಪ್ರಪಂಚದಲ್ಲಿ ನಮ್ಮನ್ನ ತಡೆಯುವ ಶಕ್ತಿ ಯಾವುದೂ ಇರೋದಿಲ್ಲ. ಭಾರತ ಈಗ ತಲೆಬಾಗುವ ದೇಶವಲ್ಲ, ತಲೆ ಎತ್ತಿ ಪ್ರಪಂಚಕ್ಕೆ ದಾರಿ ತೋರಿಸುವ ದೇಶ. ಟಾಟಾ ಮತ್ತು DRDO ವಿಜ್ಞಾನಿಗಳ ಕಷ್ಟದಿಂದ ಇಂದು ನಮ್ಮನ್ನ ಈ ಮಟ್ಟಕ್ಕೆ ನಿಲ್ಲಿಸಿದೆ. ನಮ್ಮ ಗಡಿಗಳು ಈಗ ಕೇವಲ ಸೈನಿಕರ ಕೈಯಲ್ಲಿರುವುದಲ್ಲ, ನಮ್ಮ ಶಾಸ್ತ್ರಜ್ಞರ ಮೇಧಸ್ಸಿನಲ್ಲೂ ಸುರಕ್ಷಿತವಾಗಿದೆ. ಚೀನಾ ತನ್ನ J-20 ಸ್ಟೀಲ್ತ್ ಯುದ್ಧ ವಿಮಾನಗಳ ಬಗ್ಗೆ ಪ್ರಪಂಚದಾದ್ಯಂತ ಹೊಗಳಿಕೊಳ್ಳುತ್ತದೆ. ಇವು ರಾಡಾರ್ಗೆ ಕೂಡ ಸಿಗದು, ನಿಶಬ್ದವಾಗಿ ಬಂದು ದಾಳಿ ಮಾಡುತ್ತವೆ ಎಂದು ಬೀಜಿಂಗ್ ಅಹಂಕಾರ. ಆದರೆ ಟಾಟಾ ಮತ್ತು DRDO ತಯಾರಿಸ್ತಾ ಇರುವ ಈ ಕ್ವಾಂಟಮ್ ತಂತ್ರಜ್ಞಾನದೊಂದಿಗೆ ನಾವು ಕ್ವಾಂಟಮ್ ರಾಡರ್ ನಿರ್ಮಿಸಬಹುದು. ಸಾಮಾನ್ಯ ರಾಡರ್ ರೇಡಿಯೋ ತರಂಗಗಳನ್ನ ಬಿಡುಗಡೆ ಮಾಡುತ್ತೆ, ಆದರೆ ಕ್ವಾಂಟಮ್ ರಾಡರ್ ಪ್ರೋಟಾನ್ ಗಳನ್ನ ಬಳಸುತ್ತೆ. ಶತ್ರು ವಿಮಾನ ಎಷ್ಟೇ ಅಡ್ವಾನ್ಸ್ಡ್ ಸ್ಟೆಲ್ತ್ ತಂತ್ರಜ್ಞಾನ ಬಳಸಿದ್ರು ಒಂದು ಚಿಕ್ಕ ಪ್ರೋಟಾನ್ ಅನ್ನ ಡಿಸ್ಟರ್ಬ್ ಮಾಡಿದ್ರೆ ಸಾಕು, ನಮ್ಮ ಕ್ವಾಂಟಮ್ ರಾಡರ್ ಅದನ್ನ ಸುಲಭವಾಗಿ ಪತ್ತೆ ಮಾಡುತ್ತೆ. ಅಂದರೆ ಚೀನಾ ತನ್ನ $1 ಬಿಲಿಯನ್ ವಿಮಾನಗಳನ್ನ ನಮ್ಮ ಗಡಿಗಳಲ್ಲಿ ಕಳುಹಿಸಲು 100 ಬಾರಿ ಯೋಚಿಸಬೇಕು. ಯಾಕಂದ್ರೆ ಭಾರತದ ಆಕಾಶದಲ್ಲಿ ಅವ್ರಿಗೆ ಇನ್ನೂ ಮರೆಯಾಗುವುದು ಅಸಾಧ್ಯ. ಅವ್ರಿಗೆ ಇನ್ಮೇಲೆ ಮರೆಯಾಗುವುದು ಅಸಾಧ್ಯ. ಇದು ಡ್ರಾಗನ್ನ ಬೆನ್ನಲ್ಲಿ ನಡುಕ ಹುಟ್ಟಿಸುವ ನಿಜವಾದ ವಿಷಯ. ಪ್ರಪಂಚದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಮೇಲೆ ಪಟ್ಟು ಸಾಧಿಸಿದ ದೇಶಗಳು ಬೆರಳೆಣಿಕೆಯಷ್ಟಿವೆ ಅಷ್ಟೇ. ಅವು ಅಮೆರಿಕ, ಚೀನಾ, ರಷ್ಯಾ ಮತ್ತು ಈಗ ಭಾರತ ಕೂಡ ಅದರಲ್ಲಿ ಸೇರಲಿದೆ. ಹಿಂದೆ ಅಗ್ರ ರಾಜ್ಯಗಳು ಭಾರತವನ್ನ ಕೇವಲ ಬಳಕೆದಾರನಾಗಿ ನೋಡ್ತಾ ಇದ್ವು, ಆದ್ರೆ ಈಗ ನಾವು ತಯಾರಿದಾರನಾಗಿ ಮಾರ್ಪಡ್ತಾ ಇದೀವಿ. ಇದರಿಂದ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ಗೌರವ ಹೆಚ್ಚಿದೆ. ಈ ದಿನಗಳಲ್ಲಿ ಗೂಗಲ್ ಮತ್ತು IBM ರೀತಿಯ ಕಂಪನಿಗಳು ಸಹ ಭಾರತೀಯ ಶಾಸ್ತ್ರಜ್ಞರೊಂದಿಗೆ ಸೇರಿ ಕೆಲಸ ಮಾಡಲು ಕಾತುರರಾಗಿದ್ದಾರೆ. ಯಾಕಂದ್ರೆ ನಮ್ಮ ದೇಶದಲ್ಲಿರುವ ಟ್ಯಾಲೆಂಟ್ ಮತ್ತು ಟಾಟಾ ರೀತಿಯ ಸಂಸ್ಥೆಗಳ ಆರ್ಥಿಕ ಬಲ ಕೂಡಿದ್ರೆ ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿ ಕ್ವಾಂಟಮ್ ಚಿಪ್ಗಳು ತಯಾರಿಯಾಗುತ್ತವೆ. ಇದು ನವ ಭಾರತದ ದೌತ್ಯ ವಿಜಯಕ್ಕೆ ನಿದರ್ಶನ. ಇಂದಿನ ಕಾಲದಲ್ಲಿ ಡೇಟಾ ಎಂಬುದು ಹೊಸ ತೈಲ. ನಮ್ಮ ದೇಶದ ಜನರ ಡೇಟಾ ವಿದೇಶಿ ಸರ್ವರ್ಗಳಲ್ಲಿ ಇದ್ರೆ ಅದು ಸುರಕ್ಷತೆ ಆಗಿರೋದಿಲ್ಲ. ಆದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ನಮ್ಗೆ ಡೇಟಾದ ಸಾರ್ವಭೌಮ ಅಧಿಕಾರ ನೀಡುತ್ತೆ. ನಮ್ಮ ಬ್ಯಾಂಕ್ ವಹಿವಾಟುಗಳು, ಆಧಾರ್ ಮಾಹಿತಿ ಮತ್ತು ರಕ್ಷಣಾ ರಹಸ್ಯಗಳೆಲ್ಲವೂ ಕ್ವಾಂಟಮ್ ಎನ್ಕ್ರಿಪ್ಷನ್ ಮೂಲಕ ಲಾಕ್ ಆಗುತ್ತೆ. ಇವುಗಳನ್ನ ಬ್ರೇಕ್ ಮಾಡುವುದು ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಇದರಿಂದ ಭಾರತ ತನ್ನದೇ ಆದ ಡಿಜಿಟಲ್ ಕೋಟೆಯನ್ನ ನಿರ್ಮಿಸಿಕೊಂಡಂತಾಗುತ್ತೆ. ಅಮೆರಿಕ ಅಥವಾ ಚೀನಾ ನಮ್ಮ ಮೇಲೆ ಯಾವುದೇ ಡಿಜಿಟಲ್ ಒತ್ತಡ ತರುವಂತಿಲ್ಲ. ಈ ಪ್ರಾಜೆಕ್ಟ್ ನಲ್ಲಿ ಟಾಟಾ ಸಂಸ್ಥೆ ಯಾಕೆ ಕೀಲಕ ಎಂದು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಕೇವಲ ಲಾಭಕ್ಕಾಗಿ ಅಲ್ಲ, ದೇಶಕ್ಕಾಗಿ ಏನಾದರೂ ಮಾಡಬೇಕು ಎಂಬ ರತನ್ ಟಾಟಾ ಅವರ ವಿಷನ್ ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಟಾಟಾ ಗ್ರೂಪ್ಗೆ ಸೇರಿದ TCS ಈಗಾಗಲೇ ಪ್ರಪಂಚದಾದ್ಯಂತ ಸಾಫ್ಟ್ವೇರ್ ರಂಗದಲ್ಲಿ ಅಗ್ರಗಣ್ಯವಾಗಿದೆ. ಈಗ ಹಾರ್ಡ್ವೇರ್ ರಂಗದಲ್ಲೂ DRDO ಜೊತೆಗೆ ಕೆಲಸ ಮಾಡೋದ್ರಿಂದ ಭಾರತಕ್ಕೆ ಟೋಟಲ್ ಟೆಕ್ನಿಕಲ್ ಸ್ವಾತಂತ್ರ್ಯ ಸಿಗುತ್ತೆ. ಭವಿಷ್ಯದಲ್ಲಿ ನಾವು ಕಂಪ್ಯೂಟರ್ ಚಿಪ್ಗಳಿಗಾಗಿ ತೈವಾನ್ ಅಥವಾ ಅಮೆರಿಕದ ಮೇಲೆ ಡಿಪೆಂಡ್ ಆಗುವ ಅಗತ್ಯವಿರೋದಿಲ್ಲ. ಇದು ಪಕ್ಕದ ಚೀನಾಗೆ ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್. ರಕ್ಷಣಾ ರಂಗದಲ್ಲಿ ನಾವು ಈಗ ಯಾರಿಗೂ ಬಗ್ಗದ ಸ್ಥಿತಿಗೆ ತಲುಪಿದ್ದೀವಿ. ಆಕಾಶದಲ್ಲಿ ಬ್ರಹ್ಮೋಸ್, ಸಮುದ್ರದಲ್ಲಿ ಅರಿಹಂತ್, ಈಗ ಡಿಜಿಟಲ್ ಪ್ರಪಂಚದಲ್ಲಿ ಕ್ವಾಂಟಮ್ ಕಂಪ್ಯೂಟರ್. ಈ ದಾಳಿಯೊಂದಿಗೆ ಭಾರತ ತನ್ನ ಗಡಿಗಳನ್ನ ಅಭೇದ್ಯವಾಗಿಸಿಕೊಂಡಿದೆ. ಭಾರತೀಯ ಶಾಸ್ತ್ರಜ್ಞರ ಮೇಧಸ್ಸು ಮತ್ತು ಭಾರತೀಯ ಕಂಪನಿಗಳ ಸಂಕಲ್ಪ ಕೂಡಿದ್ರೆ ಅಸಾಧ್ಯ ಎಂಬುದು ಇಲ್ಲ ಎಂದು ಈ ಕ್ವಾಂಟಮ್ ಬಾಂಬ್ ಸಾಬೀತುಪಡಿಸಿದೆ. ಇದು ಪೂರ್ತಿ ಮಟ್ಟಕ್ಕೆ ಲಭ್ಯವಾದ್ರೆ ಭಾರತಕ್ಕೆ ತಿರುಗಿಲ್ಲ. ನಿಮ್ಗೇನನ್ಸುತ್ತೆ? ಭಾರತ ತನ್ನದೇ ಕಂಪ್ಯೂಟರ್ ಚಿಪ್ಗಳ ತಯಾರಿಯಲ್ಲಿ ಪ್ರಪಂಚವನ್ನ ಆಳಬಹುದಾ? ಟಾಟಾ ಮತ್ತು DRDOನ ಈ ಜೋಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಟಾಟಾ ಮತ್ತು DRDO ಕೂಡಿ ಇತರ ಯುದ್ಧ ವಿಮಾನಗಳು ಮತ್ತು ಆಯುಧಗಳನ್ನ ತಯಾರಿಸಬೇಕಾ? ಖಾಸಗಿ ಭಾಗಸ್ವಾಮ್ಯದಿಂದ ನಮ್ಮ ದೇಶ ಚೀನಾಗಿಂತ ವೇಗವಾಗಿ ಬೆಳೆಯುತ್ತದಾ? ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಒತ್ತಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.